ನಾಗರಾಜ್ ಯಾದವ್ ಪ್ಲೀಸ್. ಶಿಗ್ಗಾವಿಯಲ್ಲಿ ಯಾಸೀರ್ ಖಾನ್ ಪಠಾಣ್ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಎಸ್ ನೋಡಿ, ಶಿಗ್ಗಾವಿನಲ್ಲಿ ಯಾಸೀರ್ ಪಠಾಣ್ ಮುನ್ನಡೆ. ಗಮನಿಸಬೇಕಾದಂತ ಸಂಗತಿ, ಶಿಗ್ಗಾವಿನಲ್ಲಿ ಯಾಸೀರ್ ಪಠಾಣ್ ಮುನ್ನಡೆ. ಎಷ್ಟು ಮತಗಳ ಮುನ್ನಡೆ ಅದನ್ನ ನಾವು ನಿಮಗೆ ಹೇಳ್ತೀವಿ. ಈಗ ಇಷ್ಟು ಸುತ್ತುಗಳ ನಂತರ ಈಗ ಶಿಗ್ಗಾವಿನಲ್ಲಿ ಯಾಸೀರ್ ಪಠಾಣ್ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ 11,178 ಮತಗಳ ಮುನ್ನಡೆ. ಶಿಗ್ಗಾವಿನಲ್ಲಿ ಈಗ ಯಾಸೀರ್ ಪಠಾಣ್ ಮುನ್ನಡೆ. ನೋಡಿ ಸ್ಥಿತಿಗತಿಗಳು ಹೆಂಗೆ ಬದಲಾಗ್ತವೆ ಅನ್ಲಿಕ್ಕೆ, ರವಿಕುಮಾರ್ ಪ್ಲೀಸ್, ಸ್ಥಿತಿಗತಿಗಳು ಯಾವ ರೀತಿ ಬದಲಾಗುತ್ತೆ ಅನ್ಲಿಕ್ಕೆ ನಾವು ಟಾಪ್ ಬ್ಯಾಂಡ್ ನೋಡಿದಂಥ ಸಂದರ್ಭದಲ್ಲಿ 3ಕ್ಕೆ 3 ಕೂಡ ಬಿಜೆಪಿ ಇತ್ತು, ಅಂದರೆ ಬಿಜೆಪಿ ಮಿತ್ರ ಪಕ್ಷಗಳು. ಆದರೆ ಈಗ 3ಕ್ಕೆ 3 ಕೂಡ ಕಾಂಗ್ರೆಸ್ ಮುನ್ನಡೆ. 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ. ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಸರ್ ಮಾತಾಡ್ತೀವಿ, ಬ್ರೇಕಿಂಗ್ ಮುಗಿದ್ಬಿಡ್ಲಿ ನಾಗರಾಜ್ ಅವರೇ. ನೀವು ಲೈವಲ್ಲೂ ಮಾತಾಡ್ತೀರಿ, ಆ ಕಡೆ ಅಕ್ಕಪಕ್ಕದ ಎಷ್ಟು ಜೊತೆಗೂ ಮಾತಾಡ್ತೀರಿ. ನಿಮ್ಮ ಹಿಡಿಯೋದು ಭಾರಿ ಕಷ್ಟಪ್ಪ ನಮಗೆ ನಿಜವಾಗ್ಲೂ. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಎಸ್, 3ಕ್ಕೆ 3 ಕಡೆಗೆ ಕಾಂಗ್ರೆಸ್ ಮುನ್ನಡೆ. ರಾಜ್ಯದ 3 ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ನೋಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಬಹಳ ಅಂತರದ ಮುನ್ನಡೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. 10,000 ದಾಟ್ತು ಅಂತಂತಂದ್ರೆ ನೀವು ಸ್ವಲ್ಪ ಹಿಂದೆ ಕಳೆಯುವಂಥದ್ದು ಕಷ್ಟ ಆಗುತ್ತೆ. ಆದರೆ ಕೊನೆಯ ಹಂತದ ತನಕ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಹಿಂದೆಲ್ಲ ನಾವು ಚುನಾವಣಾ ಫಲಿತಾಂಶಗಳನ್ನು ನೋಡಿಬಿಟ್ಟಿದ್ದೀವಿ. ಜೊತೆಗೆ ಈಗ ಜಾರ್ಖಂಡು ಕೂಡ ನೋಡ್ತಾ ಇದ್ದೀವಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಸಮಬಲದಲ್ಲಿದ್ದಿದ್ದು ಈಗ 46-32ಕ್ಕೆ ಬಂದು ನಿಂತಿದೆ. ಬಹಳ ವ್ಯತ್ಯಾಸ ಇದೆ ಇಲ್ಲಿ. 46-32 81ರಲ್ಲಿ ಅಂದ್ರೆ ಕಾಂಗ್ರೆಸ್ ಇದೇ ರೀತಿ ಮುಂದುವರೆದ್ರೆ ಸ್ಪಷ್ಟವಾಗಿ ಬಹುಮತದ ಕಡೆಗೆ ಕಾಂಗ್ರೆಸ್ ಮಿತ್ರ ಪಕ್ಷ ಹೋಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ 200 ಕ್ರಾಸ್ ಮಾಡಿದೆ. 203 ಸೀಟ್ NDA. MVA ಕಾಂಗ್ರೆಸ್ ಶರದ್ ಪವಾರ್ ಇಳಿದಿರತಕ್ಕಂಥದ್ದು. ಅಂದ್ರೆ ಸಿಂಹಪಾಲು ಸೀಟ್ಗಳು ಒಂದು 10-20 ಅಂತರದಲ್ಲ, 131 ಸೀಟುಗಳ ಅಂತರ, ಸಿಂಹಪಾಲು ಸೀಟುಗಳು ಮಹಾರಾಷ್ಟ್ರದಲ್ಲಿ. ಕರ್ನಾಟಕದಲ್ಲಿ ನಾವು ನೋಡ್ತಾ ಇದೀವಿ 0. ಕರ್ನಾಟಕದಲ್ಲಿ 0 ಬಿಜೆಪಿಗೆ ನೋಡಿ. ಜಾರ್ಖಂಡಲ್ಲಿ 46, ಆರಂಭಿಕ 12,000 ಲೀಡ್ ಬಂದಿರತಕ್ಕಂಥದ್ದು ಸಿಪಿ ಯೋಗೇಶ್ವರ. Just